ರಾಜ್ಯದ ವಿವಿಧ ದೇವಸ್ಥಾನಗಳಲ್ಲಿ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ಭಕ್ತರು ಹರಿನಾಮ ಸ್ಮರಣೆಯಲ್ಲಿ ಮುಳುಗ್ತಾ ಇದ್ದಾರೆ. ಮಲ್ಲೇಶ್ವರಂ ಸೇರಿ ಹಲವೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಜ್ಯದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದ್ದು, ಬೆಳಿಗ್ಗೆಯಿಂದಲೇ ದೇವಸ್ಥಾನಗಳ ಮುಂದೆ ಭಕ್ತರ ಸಂಖ್ಯೆ ಹೆಚ್ಚಿದೆ. ರಾಜ್ಯದಲ್ಲೂ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ಟಿಟಿಡಿ ಆಗಿರಬಹುದು, ವೆಂಕಟೇಶ್ವರನ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ವೆಂಕಟೇಶ್ವರನ ದೇವಸ್ಥಾನ, ಇಸ್ಕಾನ್ ಟೆಂಪಲ್, ಇಲ್ಲೆಲ್ಲ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲೂ ನೋಡಿ ವೈಕುಂಠ ಏಕಾದಶಿಯ ಸಂಭ್ರಮ ಮೇಳೈಸಿದೆ. ಎಲ್ಲೆಲ್ಲೂ ಹರಿನಾಮ ಸ್ಮರಣೆ ಆಗ್ತಿದ್ದು, ದೇವಸ್ಥಾನಗಳಲ್ಲಿ ಮೊಳಗ್ತಾ ಇದೆ ಹರಿನಾಮ ಸ್ಮರಣೆ. ವಿವಿಧ ದೇವಸ್ಥಾನಗಳಿಗೆ ಭಕ್ತರು ಬೆಳಗ್ಗೆಯಿಂದಲೇ ಭಕ್ತ ಪರಾಕಾಷ್ಠೆಯಲ್ಲಿ ಮುಳುಗಿದ್ದಾರೆ. ಬೆಂಗಳೂರಿನ ವ್ಯಾಲಿಕಾವಲ್, ವಸಂತನಗರದ ವೆಂಕಟೇಶ್ವರನ ದೇವಸ್ಥಾನ ಆಗಿರಬಹುದು, ಮಲ್ಲೇಶ್ವರಂ ಸೇರಿ ಹಲವೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ದೇವಸ್ಥಾನಗಳ ಮುಂದೆ ಭಕ್ತರ ದಂಡು. ವಿವಿಧ ಹೂಗಳಿಂದ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದ್ದು, ನೀವು ನೋಡ್ತಾ ಇದ್ದೀರಾ ವ್ಯಾಲಿಕಾವಲ್, ಮಲ್ಲೇಶ್ವರಂ, ವಸಂತನಗರ ಈ ಭಾಗಗಳಲ್ಲೆಲ್ಲ ಯಾವ ರೀತಿಯಾಗಿ ಮೊಳಗ್ತಾ ಇದೆ ದೇವರ ನಾಮ ಅನ್ನೋದು. ಬೆಳಗ್ಗೆಯಿಂದಲೇ ಭಕ್ತರು 4 ಗಂಟೆಯಿಂದಲೂ ನೀವು ಕ್ಯೂ ಅಲ್ಲಿ ನಿಂತಿರೋದನ್ನ ನೋಡ್ಬೋದು. ಮೊದಲು ದ್ವಾರ ತೆಗೆದ ಕೂಡಲೇ ದರ್ಶನ ಸಿಕ್ಕಿದ್ರೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅನ್ನುವ ಅಚಲವಾದ ನಂಬಿಕೆ ಭಕ್ತರಲ್ಲಿದೆ. ಸೊ ಹಾಗಾಗಿ ಏಕಾದಶಿಯಂದು ಬರುವ ಈ ವೈಕುಂಠ ನಾಮ ಸ್ಮರಣೆಯಲ್ಲಿ ಭಕ್ತರು ಭಕ್ತ ಪರಾಕಾಷ್ಠೆಯನ್ನ ಮೊಳಗಿಸ್ತಿದ್ದಾರೆ. जय जय गोपाल जय जय राधा रमण हरि गोविंद गोविंद जय जय गोपाल जय जय राधा रमण हरि गोविंद. ಇಸ್ಕಾನ್ ಟೆಂಪಲ್, ಶ್ರೀಕೃಷ್ಣನ ದೇವಸ್ಥಾನದಲ್ಲೂ ಕೂಡ ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಮೇಳೈಸಿದ್ದು, ಅಲ್ಲಿ ಕೂಡ ಭಕ್ತರ ದಂಡೆ ಬೆಳಗ್ಗೆಯಿಂದ ದೇವಸ್ಥಾನಗಳಲ್ಲಿ
ಹರಿದು ಬಂದಿದೆ. ನೀವು ನೋಡ್ತಾ ಇರೋದು ಬೆಂಗಳೂರಿನ ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್ ನಲ್ಲಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಬೋದು. ವಿವಿಧ ಬಗೆಯ ಹೂಗಳಿಂದ ರಾಧಾಕೃಷ್ಣನ ಅಲಂಕಾರವಾಗಿದ್ದು, ಇಸ್ಕಾನ್ಗೂ ಕೂಡ ಬೆಳಗ್ಗೆ 4 ಗಂಟೆಯಿಂದಲೂ ಭಕ್ತರು ಹರಿದು ಬರ್ತಾ ಇದ್ದಾರೆ. ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ 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 ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಓ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಜಯ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಜಯ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ हरे कृष्णा 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 हरे 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 रामा राम राम ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಇವತ್ತು ಏಕಾದಶಿ, ವೈಕುಂಠ ಏಕಾದಶಿ ನಾಡಿನೆಲ್ಲೆಡೆ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತದೆ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ದೇವಸ್ಥಾನಗಳ ಮುಂದೆ ಭಕ್ತರ ದಂಡು ಹರಿದು ಬಂದಿದ್ದು ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಹರ್ಷಿತಾ? ಪವಿತ್ರ, ಇವತ್ತು ವೈಕುಂಠ ಏಕಾದಶಿನಲ್ಲಿ ಬೆಂಗಳೂರಿನಲ್ಲೂ ಕೂಡ ಒಂದು ರೀತಿಯಾಗಿ ಹಬ್ಬದ ವಾತಾವರಣವೇ ಕೂಡ ಮನೆ ಮಾಡಿರುವಂಥದ್ದು. ಇವತ್ತು ಬೆಂಗಳೂರಿನ ವಿವಿಧ ವೆಂಕಟೇಶ್ವರ ದೇವಸ್ಥಾನಗಳೆಲ್ಲವೂ ಕೂಡ ಇವತ್ತು ಫುಲ್ ಬ್ಯುಸಿ ಆಗಿರ್ತವೆ. ಯಾಕಂತಂದ್ರೆ ಇವತ್ತು ವೈಕುಂಠ ಏಕಾದಶಿ ಅಂತಂದ್ರೆ ವೈಕುಂಠ ದ್ವಾರ ತೆಗೆದಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಜನರ ಕೂಡ ನಂಬಿಕೆ. ಅಂದ್ರೆ ಇವತ್ತು ವಿಷ್ಣು ನಿದ್ದೆಯಿಂದ ಎದ್ದು ಕೋಟಿ ದೇವತೆಗಳಿಗೂ ಕೂಡ ದರ್ಶನವನ್ನ ಕೊಡ್ತಾನೆ ಅನ್ನುವಂಥದ್ದು ಮಾತಿರುವಂಥದ್ದು. ಹೀಗಾಗಿ ಇವತ್ತು ವೈಕುಂಠ ಏಕಾದಶಿನಲ್ಲಿ ಸಾಕಷ್ಟು ಜನರು ಕೂಡ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾರೆ. ವಿವಿಧ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾರೆ. ಇವತ್ತು ಇಡೀ ದಿನವೂ ಕೂಡ ಉಪವಾಸವಿದ್ದು ವಿಷ್ಣುವಿನ ಆರಾಧನೆಯನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಇಸ್ಕಾನ್ ಟೆಂಪಲ್ ಆಗಿರ್ಬೋದು, ಆಮೇಲೆ ಮಲ್ಲೇಶ್ವರಂನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಲಾಗಿರುವಂಥದ್ದು. ಬೆಳಗಿನ 3 ಗಂಟೆಯಿಂದಲೂ ಕೂಡ ಅಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅದೇ ರೀತಿಯಾಗಿ ಬೆಳಗಿನ ಜಾವದಿಂದಲೂ ಕೂಡ ಪುಷ್ಪಾರ್ಚನೆ, ಪಂಚಾಭಿಷೇಕಗಳನ್ನು ಕೂಡ ಎಲ್ಲವನ್ನು ಮಾಡ್ಕೊಳ್ಳಲಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಟಿಟಿಡಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾಗಿ ಭಕ್ತರಿಗೆ ಅನಾನುಕೂಲ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದಾಗಿ ಸಾಕಷ್ಟು ಪೊಲೀಸರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಿಯೋಜನೆಯನ್ನ ಮಾಡಲಾಗಿರುವಂಥದ್ದು. ಈಗಾಗಲೇ ಏನಂತಂದ್ರೆ ಆಂಧ್ರ ಪ್ರದೇಶದಂತ ತಿರುಪತಿ ದೇವಸ್ಥಾನದಲ್ಲಿ ಏನು ಕಾಲ್ ತುಳಿತ ಪ್ರಕರಣ ಆಗಿತ್ತು. ಹೀಗಾಗಿ ಈ ಒಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದಲ್ಲಿ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲವನ್ನು ಕೂಡ ಕೈಗೊಳ್ಳಲಾಗುತ್ತದೆ. ಆದ್ರೆ ಇವತ್ತು ಏನಂತಂದ್ರೆ ಯಾವುದೇ ರೀತಿಯಾಗಿ VIP ಪಾಸ್ಗಳನ್ನ ಕೂಡ ನೀಡಲ್ಲ. ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಟೋಕನ್ ಅನ್ನ ಕೂಡ ನೀಡಲಾಗುತ್ತೆ. ಆ ಒಂದು ಟೋಕನ್ ಮೂಲಕವೇ ಒಂದು ದೇವರ ದರ್ಶನವನ್ನ ಕೂಡ ಮಾಡಲಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ವಿವಿಧ ಬೆಂಗಳೂರಿನ ದೇವಸ್ಥಾನದಲ್ಲಿ ವೆಂಕಟೇಶ್ವರನ ದೇವಸ್ಥಾನಗಳಲ್ಲೂ ಕೂಡ ಒಂದು ವಿಷ್ಣುವಿನ ನಾಮ ಸ್ಮರಣೆಯ ಮೂಲಕ ಒಂದು ವೈಕುಂಠ ಒಂದು ದ್ವಾರದ ಮೂಲಕ ದರ್ಶನವನ್ನ ಮಾಡಿಕೊಂಡು ಇವತ್ತು ವೈಕುಂಠ ಏಕಾದಶಿಯ ಒಂದು ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಪವಿತ್ರ. ಹರ್ಷಿತಾ,
ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ, ಇಸ್ಕಾನ್ ಆಗಿರಬಹುದು, ಮಲ್ಲೇಶ್ವರಂನ TTD ದೇವಸ್ಥಾನದಲ್ಲಾಗಿರಬಹುದು, ಇಲ್ಲೆಲ್ಲವೂ ಕೂಡ ಭಕ್ತರು ಬೆಳಗ್ಗೆಯಿಂದಲೂ ಹರಿದು ಬರ್ತಾ ಇದ್ದಾರೆ. ಸೊ ಭಕ್ತರಿಗೆ ಏನಾದರೂ ವಿಶೇಷ ವ್ಯವಸ್ಥೆಯನ್ನ ಮಾಡ್ಕೊಡಲಾಗಿದ್ಯಾ? ಯಾಕಂದ್ರೆ ನಾವು ನೋಡಿದ್ವಿ ಈ ಹಿಂದೆ ತಿರುಪತಿ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿ, ಅದರಲ್ಲೂ ಕೂಡ ಸ್ವರ್ಗದ ಬಾಗಿಲು ತೆಗೆಯೋದನ್ನ ನಾವು ನೋಡ್ಬೇಕು ಅಂತಲೇ ಮುಗಿಬಿದ್ದಿರೋದು. ಸೊ ಹಾಗಾಗಿ ಇಲ್ಲೂ ಕೂಡ ಸಾಕಷ್ಟು ಭಕ್ತರು ಹೋಗೋದ್ರ ಹಿನ್ನೆಲೆ ಏನಾದ್ರೂ ಭಕ್ತರಿಗೆ ಸೂಚನೆ ಕೊಟ್ಟಿದ್ದಾರಾ ಅಂತ ದೇವಸ್ಥಾನಗಳು? ಎಸ್, ಖಂಡಿತ ಪವಿತ್ರ. ಇನ್ನು ಮಲ್ಲೇಶ್ವರಂನಲ್ಲಿರುವಂತಹ TTD ದೇವಸ್ಥಾನದಲ್ಲಿ ವಿಶೇಷವಾಗಿ ಕೆಲವೊಂದು ಸೂಚನೆಗಳನ್ನ ಕೂಡ ಕೊಡಲಾಗಿರುವಂತದ್ದು. ಈಗಾಗಲೇ ಅಂತೆ ಪ್ರತಿ ಬಾರಿಯಂತೆ ಕೂಡ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಆಗಮಿಸ್ತಾರೆ. ಯಾವುದೇ ರೀತಿಯಾಗಿ ನೂಕು ನುಗ್ಗಲು ಆಗ್ಬಾರ್ದು ಅಂತ ಹೇಳಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಒಂದು ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ನಿನ್ನೆಯಿಂದಲೂ ಕೂಡ ಒಂದು ಟೋಕನ್ ನೀಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ನಿನ್ನೆ ಒಂದು ಟೋಕನ್ ಅನ್ನ ಪಡೆದುಕೊಂಡು ಇವತ್ತು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಗದ್ದಲು ಗಲಾಟೆ ಆಗ್ಬಾರ್ದು ಅಂತ ಹೇಳಿ ಪ್ರತ್ಯೇಕವಾಗಿ 2 ಬ್ಯಾರಿಕೇಡ್ ಗಳನ್ನ ಹಾಕಿ 2 ಸಾಲುಗಳನ್ನ ಕೂಡ ಅಲ್ಲಿ ಮಾಡಲಾಗಿರುವಂತದ್ದು. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ. ಅದ್ರಲ್ಲೂ ಕೂಡ ಪ್ರಮುಖವಾಗಿ ವೈಕುಂಠ ಏಕಾದಶಿ ಅಂದ್ರೆ ವರ್ಷದಲ್ಲಿ ಹಲವಾರು ಏಕಾದಶಿಗಳು ಕೂಡ ಬರ್ತವೆ, ಆದ್ರೆ ವೈಕುಂಠ ಏಕಾದಶಿ ಅನ್ನೋದು ಕೂಡ ವಿಶೇಷವಾಗಿರುತ್ತೆ. ಅದರಲ್ಲೂ ಕೂಡ ಈ ಬಾರಿ ಹೊಸ ವರ್ಷದ ಆರಂಭದಲ್ಲಿ ಬಂದಿರೋದ್ರಿಂದ ಸಾಕಷ್ಟು ಜನರಿಗೂ ಕೂಡ ಒಂದು ರೀತಿಯಾಗಿ ವಿಶೇಷವಾಗಿರುತ್ತೆ. ಸದ್ಯ ಇವತ್ತು ಏನು ಸಾಕಷ್ಟು ಜನರು ಕೂಡ ಉಪವಾಸ ಒಂದು ಮಾಡಿರ್ತಾರೆ. ಅದರ ಜೊತೆಗೇನೆ ಅಂತಂದ್ರೆ ದೇವಸ್ಥಾನದಲ್ಲಿ ಕೂಡ ವೈಕುಂಠನ ದ್ವಾರದ ಒಂದು ನಿರ್ಮಾಣವನ್ನು ಕೂಡ ಮಾಡಲಾಗಿರುತ್ತದೆ. ಆ ಒಂದು ದ್ವಾರವನ್ನ ದರ್ಶನ ಮಾಡಿಕೊಂಡು ವೈಕುಂಠನ ವಿಷ್ಣುವಿನ ಒಂದು ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇರುವಂತದ್ದು. ಅದರ ಜೊತೆಗೆ ಕೂಡ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನಗಳಲ್ಲಿ ಮಾಡಲಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ TTD ದೇವಸ್ಥಾನದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ, ಚಪ್ಪರವನ್ನ ಹಾಕಲಾಗಿರುವಂತದ್ದು. ಒಂದು ವಿಶೇಷವಾಗಿ ದರ್ಶನಕ್ಕಾಗಿನೇ ಅಲ್ಲಿ ಭಕ್ತರಿಗೆ 2 ಪ್ರತ್ಯೇಕವಾಗಿ ಸಾಲುಗಳನ್ನ ಮಾಡಿ ಅಲ್ಲಿ ಅವರಿಗೆ ಗೈಡ್ಲೈನ್ಸ್ ಗಳ ಮೂಲಕವೇ ಒಂದು ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಇನ್ನು ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಒಂದು ವಿಶೇಷವಾಗಿ ವೈಕುಂಠ ದ್ವಾರವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಎಂಟ್ರೆನ್ಸ್ ನಲ್ಲಿ ಒಂದು ವೈಕುಂಠ ದ್ವಾರವನ್ನ ದರ್ಶನ ಮಾಡಿಕೊಂಡು ಒಳಗಡೆ ವಿಷ್ಣುವಿನ ದರ್ಶನವನ್ನ ಕೂಡ ಪಡೆದುಕೊಳ್ತಾ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಹರ್ಷಿತಾ ಮಾಹಿತಿಗಾಗಿ. ಒಟ್ಟಾರೆ ಇವತ್ತಿನ